ಇವಾಗ ಹೊರಟಿದ್ದಾರೆ ಲೋಕಭವನಕ್ಕೆ. ಅಭಿಮಾನಿಗಳು ನೋಡಿ ಅವ್ರ ಮನೆ ಹತ್ರ ಹೆಂಗೆ ಸೇರಿದ್ದಾರೆ ಅಂತಂದರೆ, ಸಿದ್ದರಾಮಯ್ಯನವರು ಸ್ವಲ್ಪ ಸ್ಲೋ ಮಾಡಿ ಎಲ್ಲರಿಗೂ ವಿಶ್ ಮಾಡ್ತಾ ಇದ್ದಾರೆ ಕೈ ಎತ್ತಿ. ಬಟ್ ತುಂಬ ಜನ ತಡಿತಾ ಇದ್ದಾರೆ, ಹೋಗಬೇಡಿ ಅಂತ ಇದ್ದಾರೆ. ರಾಜೀನಾಮೆ ಎಲ್ರಿಗೂ ಗೊತ್ತು, ಅವ್ರು ರಾಜೀನಾಮೆ ಕೊಡೋಕ್ಕೆ ಹೊರಟಿದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಹಾಗಾಗಿ ತುಂಬ ಜನ ಅಭಿಮಾನಿಗಳು ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಬಿಡ್ತಾ ಇಲ್ಲ. ಈಗ ಇದು ಕಾವೇರಿ ನಿವಾಸ, ನೀವು ನೋಡ್ತಾ ಇರ್ತಕ್ಕಂಥದ್ದು. ಕಾವೇರಿ ನಿವಾಸದಿಂದ ಸಿದ್ದರಾಮಯ್ಯ ಮತ್ತು ಕಾನ್ವೆ ಎಲ್ಲವೂ ಕೂಡ ಹೊರಟಿದೆ. ಸರ್ಕಾರಿ ಕಾರನ್ನು ಬಿಟ್ಟು ಖಾಸಗಿ ಕಾರಿನಲ್ಲಿ ಹೊರಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವರಿಗೆ ಡ್ರೈವರ್ ಆಗಿರ್ತಕ್ಕಂಥದ್ದು ಭೈರತಿ ಸುರೇಶ್. ಸೊ ಈಗ ತಾನೇ ನೀವು ನೋಡಿದ್ರಲ್ಲ ಬ್ಲ್ಯಾಕ್ ಕಲರ್ ಕಾರು, ಆ ಬ್ಲ್ಯಾಕ್ ಕಲರ್ ಕಾರ್ನ ಡ್ರೈವರ್ ಆಗಿದ್ದು ಭೈರತಿ ಸುರೇಶ್ ಅವರೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಆ ಭೈರತಿ ಕಾರಿನಲ್ಲಿ ಲೋಕಭವನಕ್ಕೆ ತೆರಳಿದ್ದಾರೆ ಮುಖ್ಯಮಂತ್ರಿಗಳು. ಈಗ ಆ ಪದವಿಯನ್ನೇ ಬಿಡ್ತಾ ಇರಬೇಕಾದ್ರೆ ಸರ್ಕಾರದಿಂದ ಕೊಟ್ಟಿರೋ ಕಾರಲ್ಲಿ ಯಾಕೆ ಹೋಗಬೇಕು ಅಂತ ಅವ್ರ ಲೆಕ್ಕಾಚಾರ. ಹಾಗಾಗಿ ಅವರು ಖಾಸಗಿ ಕಾರ್, ಪ್ರೈವೇಟ್ ಕಾರ್ನಲ್ಲಿ ಹೊರಟಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೆಲ್ಲರೂ ಕೂಡ. ಈಗ ಅಲ್ಲಿಂದ ಕಾನ್ವೆ ಹೊರಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಲೋಕಭವನಕ್ಕೆ ನೇರವಾಗಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಅಂತಿಮ ಘಟ್ಟಕ್ಕೆ ಬಂದಿದೆ. ರಾಜೀನಾಮೆ ಪ್ರಕ್ರಿಯೆ ಕೆಲವೇ ನಿಮಿಷದಲ್ಲಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಕಳೆದ 3 ವರ್ಷಗಳಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿ ಕೊನೆಗೆ ಈಗ ಅಧಿಕಾರ ಹಂಚಿಕೆಯ ಒಪ್ಪಂದದ ಮಾತಿಗೆ ಕಟ್ಟು ಬಿದ್ದು ಸಿದ್ದರಾಮಯ್ಯನವರು ಹೊರಟಿರ್ತಕ್ಕಂಥದ್ದು. ಇದೇ ಕಾರಣದಲ್ಲಿ ನೋಡ್ತಾ ಇದ್ದೀರಾ ಭೈರತಿ ಸುರೇಶ್ ಅವ್ರ ಕಾರನ್ನು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. 5 ನಿಮಿಷದಲ್ಲಿ ಅವರು ಲೋಕಭವನಕ್ಕೆ ತೆರಳುತ್ತಾರೆ ಸಿದ್ದರಾಮಯ್ಯನವರು. 5 ನಿಮಿಷದಲ್ಲಿ ಹೋಗಿ ನೇರವಾಗಿ ಪತ್ರವನ್ನು ಕೊಟ್ಟು ಸೀದಾ ಅವರು ವಾಪಸ್ ಬರ್ತಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಕೇವಲ 5 ನಿಮಿಷಗಳ ಕಾರ್ಯ ಅಷ್ಟೇ. 5 ನಿಮಿಷದಲ್ಲಿ ಆ ಕೆಲಸ ಕಾರ್ಯಗಳು ಮುಗಿಯುತ್ತೆ. ಅಲ್ಲಿ ಮುಗಿಸ್ಕೊಂಡು ನೇರವಾಗಿ ಅವರು ಗೃಹ ಕಚೇರಿ ಕೃಷ್ಣಾಗೆ ಬರ್ತಾರೆ. ಕೃಷ್ಣಾದಲ್ಲೊಂದು ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ದಾರೆ, ಅರ್ಧ ಗಂಟೆ ಪ್ರೆಸ್ ಮೀಟ್. ಆ ಪ್ರೆಸ್ ಮೀಟ್ನಲ್ಲಿ ಅವರು ಎಲ್ಲವನ್ನೂ ಕೂಡ ಡಿಕ್ಲೇರ್ ಮಾಡ್ತಾರೆ. ಅವ್ರು ಮೊನ್ನೆಯಿಂದ ಮೌನವಾಗಿದ್ದಾರೆ. ನೆನ್ನೆನೂ ಹೇಳ್ತಾ ಇದ್ರು ನಾನು ನಾಳೆ ಮಾತಾಡ್ತೀನಿ ಅಂತ. ಆ ಮಾತು, ಆ ಸುದ್ದಿಗೋಷ್ಠಿಗೆ ಬಹಳ ಮಹತ್ವ ಇದೆ. ಯಾಕೆ ಅಂತಂದರೆ ಹಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗಿದೆ. ಅವರು ಒಪ್ಪಂದ ಆದಾಗಿನಿಂದ ಹಿಡಿದು ಇಲ್ಲಿಯ ತನಕ ಎಲ್ಲದಕ್ಕೂ ಉತ್ತರವನ್ನು ಕೊಡಬೇಕಾಗಿದೆ. ಹಾಗಾಗಿ ಆ ಸುದ್ದಿಗೋಷ್ಠಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಸುದ್ದಿಗೋಷ್ಠಿಯನ್ನು ಮುಗಿಸಿದ ನಂತರ ಅವರು ದೆಹಲಿಗೆ ಹೋಗ್ತಾರೆ. ಇವತ್ತು ದೆಹಲಿಗೆ ಹೋಗಿ ಅಲ್ಲಿ ಅವರು ಹೈಕಮಾಂಡನ್ನು ಮೀಟ್ ಆಗ್ತಾರೆ. ಇಷ್ಟು ಕೆಲಸ ಕಾರ್ಯಗಳು ಇವಾಗ ಆಗಬೇಕಾಗಿರೋದು. ಮೊದಲಿಗೆ ಈಗ ಅವರು ರಾಜೀನಾಮೆ ಪತ್ರವನ್ನು ಕೊಡಬೇಕು. ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರ ವಿಶೇಷ ಕಾರ್ಯದರ್ಶಿಗಳು ಪತ್ರವನ್ನು ಪಡ್ಕೋತಾರೆ. ರಾಜೀನಾಮೆ ಪತ್ರವನ್ನು ಲೋಕಭವನದ ಗೇಟ್ ಓಪನ್ ಆಗ್ತಾ ಇರೋದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಾ. ರಿಸ್ಟ್ರಿಕ್ಟೆಡ್ ಕೆಲವು ಕಾರ್ಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಎಲ್ಲದಕ್ಕೂ ಅವಕಾಶ ಇರಲ್ಲ. ಸೊ ಹೋಗಿದ್ದಾರೆ ಈಗ ಸದ್ಯಕ್ಕೆ ಹೋಗಿದ್ದಾರೆ. CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು.